6,000 ಕೊಟ್ಟಿದ್ದೀವಿ. ಇಲ್ಲಿ ನೋಡಿದ್ರೆ ಇದೇ ತರ ಸ್ಯಾರಿಗೆ ಕ್ರೇಪ್ 790 rupees ಇದೆ. ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಸಂಚಿತಾ ಕನ್ನಡ ವ್ಲಾಗ್ಸ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ಸೊ ನಾವಿವತ್ತು ನಮ್ಮ ಫ್ರೆಂಡ್ ಮನೆಗೆ ಹೋಗೋಣ ಅಂತ ಹೇಳ್ಬಿಟ್ಟು ರೆಡಿ ಆಗಿದ್ದೀವಿ ಸಿಂಪಲ್ ಆಗಿನೇ. ಸೊ ಲಾಸ್ಟ್ ವೀಕ್ ಅವ್ರು ನಮ್ಮ ಮನೆಗೆ ಬಂದಿದ್ರು, ಬಟ್ ನಾನು ಯಾವುದೂ ವ್ಲಾಗ್ ಮಾಡಿರಲಿಲ್ಲ. ತುಂಬ ಟೈಮ್ ಆದಮೇಲೆ ಸೊ ಅವ್ರ ಗುಂಡನ ಜೊತೆಗೆ ಬಂದಿದ್ದು ಫಸ್ಟ್ ಟೈಮ್ ಅನ್ಸುತ್ತೆ, ಡೆಲಿವರಿ ಆದಮೇಲೆ ನಮ್ಮ ಮನೆಗೆ ಬಂದಿದ್ದು. ಅದಕ್ಕೆ ತುಂಬ ದಿನ ಆಗಿತ್ತಲ್ಲ ಅಂತ ಹೇಳ್ಬಿಟ್ಟು ಟೈಮ್ ಸ್ಪೆಂಡ್ ಮಾಡ್ತಾ ಹಾಗೇನೆ ನಾವು ಮಾತಾಡ್ಕೊಂಡೆ ಲಾಸ್ಟ್ ವೀಕೆಂಡ್ನ ನಾವು ಸ್ಪೆಂಡ್ ಮಾಡಿದ್ವಿ. ಅದಕ್ಕೆ ಯಾವುದು ವ್ಲಾಗ್ ಮಾಡಕ್ ಹೋಗಿರ್ಲಿಲ್ಲ ಅವ್ರು ಬಂದಾಗ. ಅಂಡ್ ಈ ವೀಕೆಂಡು ನಮ್ಮನ್ನ ಬರಕ್ ಹೇಳಿದ್ದಾರೆ ಮನೆಗೆ. ಸೊ ಅದಕ್ಕೆ ಇವತ್ತು ಅವ್ರ ಮನೆಗೆ ಹೋಗೋಣ ಅಂತ ಅನ್ಕೊಂಡಿದೀವಿ. ಸೊ ವೀಕೆಂಡ್ 2 days ಹೇಗೆ ಹೋಗುತ್ತೋ ಹಾಗೆ ವಿಡಿಯೋ ಮಾಡೋಣ ಅಂತ ಅನ್ಕೊಂಡಿದೀವಿ. ಇವಾಗ ಹೊರಡ್ಬೇಕು ಅವ್ರ ಮನೆಗೆ. ಸಿದ್ದು ಕೂಡ ರೆಡಿ ಆಗ್ತಾ ಇದ್ದಾರೆ. ಸೊ ಅವರು ರೆಡಿ ಆದ್ಮೇಲೆ ಹೊರಡೋದು ಇವಾಗ. ಸೊ ಹಾಗೆ ಹೋಗ್ತಾನೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಯಾಕ್ತೀನಿ ಹೇಳಿ ನೀನು, ಬೈಕ್ ಇದ್ರು ಕಾರ್ ಇದ್ರು ಬಸ್ಸಲ್ಲಿ ಕರ್ಕೊಂಡು ಹೋಗ್ತೀಯಾ? ಸುಮ್ಮನೆ ಆರಾಮ್ ಬಸ್ಸಲ್ಲಿ ಫುಲ್ ಸೀಟ್ ಸಿಗುತ್ತೆ ಅಲ್ಲಿವರೆಗೂ. ಈ ಟ್ರಾಫಿಕ್ ಅಲ್ಲಿ ಬೈಕ್ ಓಡಿಸ್ಕೊಂಡು ಕುತ್ಕೊಂಡು ಅಲ್ಲಿ ಹೋಗಿ ನಿಲ್ಲಿಸ್ತಾರ. ಹೊರಟಿದೀವಿ. ಅಟ್ಲೀಸ್ಟ್ ನಾನು ಕಾರ್ ತೆಗ್ದಿಲ್ಲ ಅಂದ್ರೆ ಬೈಕ್ ಆದ್ರೂ ತೆಗಿ ಅಂದ್ರೆ ಬೈಕು ತೆಗ್ದಿಲ್ಲ. ಬಸ್ಸಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ಬಸ್ಸಿಗೆ ಕರ್ಕೊಂಡು ಹೋಗ್ತಾ ಇದ್ದಾನೆ. ಸೊ ಬಸ್ಸಿಗೆ ವೇಟ್ ಮಾಡ್ತಾ ಇದೀವಿ. ಹೆಬ್ಬಾಳ ಬಸ್ಸಿಗೆ ಹತ್ತಬೇಕು. ಸೊ ವೀಕೆಂಡ್ ಬೇರೆ ಅಲ್ವಾ, ಗೊತ್ತಿಲ್ಲ ಬಸ್ ಎಷ್ಟು ರಶ್ ಇರುತ್ತೆ ಅಂತ ವೇಟ್ ಮಾಡ್ತಾ ಇದೀವಿ. ಸೊ ಫೈನಲಿ ಒಂದು 5-10 minutes ವೆಯ್ಟ್ ಮಾಡಿದ್ವಿ. ತುಂಬ ಬಸ್ಸಸ್ ಕೂಡ ಬಂತು, ಬಟ್ ಎಲ್ಲ ರಶ್ ಆಗಿತ್ತು. ನಾರ್ಮಲ್ ಬಸ್ಸಸ್ ಅಂದರೆ ಇವಾಗ ಗೊತ್ತಲ್ಲ, ಲೇಡೀಸ್ಗೆಲ್ಲ ಆಧಾರ್ ಕಾರ್ಡ್ ಇದ್ರೆ ಫ್ರೀ ಇರುತ್ತೆ. ಬಟ್ ಆ ಬಸ್ಸಸ್ಗೆಲ್ಲ ಹತ್ತಕ್ಕಾಗಲ್ಲ, ಅಷ್ಟೊಂದು ಜನ ಇರ್ತಾರೆ. ಆ್ಯಂಡ್ ನಾರ್ಮಲ್ AC ಬಸ್ಸಸ್ ಕೂಡ ಹೋಗ್ಬೋದು, ಬಟ್ ನಾವು ಹೋಗಿರೋದು ಏರ್ಪೋರ್ಟ್ ಬಸ್ಗಿದು. ಅಲ್ಲಿಂದ ಏರ್ಪೋರ್ಟ್ ಬಸ್ ಸಿಕ್ತು ನಮಗೆ. ನಾರ್ಮಲ್ AC ಬಸ್ ಅಂದ್ರೂ ಸ್ವಲ್ಪ ಜನ ಜಾಸ್ತಿ ಇರ್ತಾರೆ. ಬಟ್ ಏರ್ಪೋರ್ಟ್ ಬಸ್ಸಲ್ಲಿ ಅಂದರೆ 1 to double ನಾರ್ಮಲ್ AC ಬಸ್ಗಿಂತನೂ ಸ್ವಲ್ಪ ಚಾರ್ಜಸ್ ಜಾಸ್ತಿ ಇರುತ್ತೆ. ಹಾಗಾಗಿ ಜನ ಕೂಡ ಕಮ್ಮಿ ಇದ್ದರು. ಅದಕ್ಕೆ ಮಾತಾಡ್ಕೊತ ಆ್ಯಂಡ್ ಒಂದು ಪ್ರೋಟೀನ್ ಬಾರ್ ಕೂಡ ತೊಗೊಂಡಿದ್ದೆ. ಆನ್ ದ ವೇ ಹೋಗ್ತಾ ಸುಮ್ಮನೆ ನನಗೆ ಈ ಥರ ಟ್ರಾವೆಲ್ ಮಾಡಬೇಕಾದ್ರೆ ಬಸ್ಸಲ್ಲಿ ಅಥವಾ ಕಾರಲ್ಲಿ ಏನಾದರೂ ಓಡಾಡಬೇಕಾದ್ರೆ ಏನಾದ್ರು ತಿನ್ನಬೇಕು ಅಂದರೆ ತುಂಬ ಇಷ್ಟ. ಅದಕ್ಕೆ ಅದನ್ನು ಒಂದು ತಿನ್ಕೊತ ಸೊ ಅವ್ರ ಮನೆಗೆ ರೀಚ್ ಆದ್ವಿ. ಹಾಯ್, ತುಂಬ ದಿನ ಆದಮೇಲೆ ಮತ್ತೆ ನಾವು ಬಂದಿದ್ದೀವಂತ. ಸಂಪ್ರೀತ ಚಂದ ಮಾಡಿ ಮಂಗಳೂರು ಬಜ್ಜಿ ಮಾಡ್ತಾವಳೆ. ಸೊ ಅದನ್ನೇ ಇವಾಗ ತಿನ್ಕೊಂಡು ನೆಕ್ಸ್ಟು ಗುಂಡನ ಜೊತೆ ಆಟ ಆಡೋದು. ಆಕ್ಚುಲಿ ಎಲ್ಲರಿಗೂ ಕೊಟ್ವಿ, ನಾವಿಬ್ಬರೇ ಈಗ ಬಾಕಿ ಇರೋದು. ನಾವು ಇವಾಗ ಆಲ್ಮೋಸ್ಟ್ ಆಯಿತು, ನಾವಿಬ್ರು ಇವಾಗ ತಿನ್ನೋದು. ಸೊ ಮಂಗಳೂರು ಗೋಲಿ ಬಜ್ಜಿ ಅಂತ ಹೇಳ್ತೀವಲ್ಲ, ತುಂಬ ಚೆನ್ನಾಗಾಗಿತ್ತು. ಆ್ಯಂಡ್ ಎಲ್ಲರಿಗೂ ಕೊಟ್ಬಿಟ್ಟು ನಾವು ಆಮೇಲೆ ಲಾಸ್ಟಿಗೆ ನಾವಿಬ್ಬರು ಮಾಡಿಕೊಂಡು ತಿಂತಾ ಕುತ್ಕೊಂಡಿದ್ವಿ ಮಾತಾಡ್ತಾ. ಆ್ಯಂಡ್ ನಾನೀಗ ಸ್ಟಾರ್ಟಿಂಗಲ್ಲೇ ಯಾವುದು ವೀಡಿಯೋ ಮಾಡ್ಕೊಳಕ್ಕೆ ಹೋಗಿಲ್ಲ. ಫಸ್ಟು ನಾವು ಮೀಟ್ ಆದಾಗೆಲ್ಲ ಬರೀ ನಮ್ಮದೇ ಮಾತುಕತೆ ಡಿಸ್ಕಷನ್ನೇ ಇದ್ಬಿಡುತ್ತೆ. ಅದನ್ನೆಲ್ಲ ಮುಗಿಸ್ಕೊಂಡು ಆಮೇಲೆ ನಾನು ವೀಡಿಯೋ ಸ್ಟಾರ್ಟ್ ಮಾಡೋದು. ಆ್ಯಂಡ್ ಗುಂಡನೂ ಅಷ್ಟೇ, ಎವ್ರಿ ವೀಕೆಂಡ್ಗೂ ಅವನು ತುಂಬ ಆ್ಯಕ್ಟಿವ್ ಆಗ್ತಾ ಇದ್ದಾನೆ. ಸ್ವಲ್ಪ ದೊಡ್ಡ ಆಗ್ತಾ ಇದ್ದಾನೆ ಅಲ್ವಾ, ಸ್ವಲ್ಪ ಇವಾಗ ಎಲ್ಲದೂ ಗೊತ್ತಾಗುತ್ತೆ ಅವನಿಗೆ. ಯಾರು ಏನಾದರೂ ಹೇಳಿದ್ರೆ ಸಡನ್ನಾಗಿ ಅವನು ರಿಯಾಕ್ಟ್ ಮಾಡಿಬಿಡ್ತಾನೆ. ಅಥವಾ ನಾವೇನಾದರೂ ಕೇಳಿದ್ರೆ ಯಾವುದಾದ್ರೂ ಐಟಮ್ಸ್ನ ತೋರಿಸ್ಬಿಟ್ಟು ಏನಾದರೂ ಹೇಳಿದ್ರೆ ತುಂಬ ಚೆನ್ನಾಗಿ ರೆಸ್ಪಾಂಡ್ ಮಾಡ್ತಾನೆ. ಅವನ ಜೊತೆಗಿದ್ರೆ ಟೈಮ್ ಹೋಗಿದ್ದೇ ಗೊತ್ತಾಗಲ್ಲ, ಹಾಗೆ ಆಗ್ಬಿಡುತ್ತೆ 2 days ನಮಗೆ. ಸೊ ಅವನ ಜೊತೆ ಆಟಾಡ್ತಾ ಟೈಮ್ ಸ್ಪೆಂಡ್ ಮಾಡಿಬಿಟ್ವಿ. ಅವನೇನಾದರೂ ಮಲ್ಕೊಂಡಾಗ ನನಗೆ ಟೈಮೇ ಪಾಸ್ ಆಗ್ತಾ ಇಲ್ಲ ಅಂತ ಅನಿಸ್ತಾ ಇತ್ತು, ಆ ಥರ ಆಗ್ತಾಯಿತ್ತು. ಬಟ್ ಹಾಗೆ ಅವರ ಸಂಪ್ರೀತನವ್ರ ಅಪ್ಪ ಅಮ್ಮ ಅವರು ಕೂಡ ಊರಿಂದ ಬಂದಿದ್ದರು. ಸೊ ಅವ್ರ ಜೊತೆನೂ ಹಾಗೆ ಎಲ್ಲ ಮಾತಾಡ್ಕೊತ ಫುಲ್ ಫ್ಯಾಮಿಲಿ ಜೊತೆ ಇದ್ದಂಗೆ ಅನಿಸ್ಬಿಡ್ತು ನಮಗೆ. ತುಂಬ ಚೆನ್ನಾಗಿ ಟೈಮ್ ಸ್ಪೆಂಡ್ ಆಗ್ತಾಯಿತ್ತು. ಆ್ಯಂಡ್ ಸಾಟರ್ಡೆ ನಾವು ಹೋಗಿರೋದು ವೀಕೆಂಡ್ ಅಂತ ಹೇಳ್ಬಿಟ್ಟು, ಸೊ ಅಲ್ಲೇ ಸ್ಟೇ ಆಗೋದಂತನೂ ಪ್ಲಾನ್ ಇತ್ತು. ಹಾಗಾಗಿ ಬೇಗ ಹೋಗಿದ್ವಲ್ಲ, ಅಲ್ಲೇ ಅವನ ಜೊತೆನೇ ಆಟ ಆಡ್ಕೊಂತ ಆ್ಯಂಡ್ ಎಲ್ಲರೂ ಇದ್ರು ಅಲ್ವಾ, ಎಲ್ಲರ ಹತ್ರನೂ ಮಾತಾಡ್ಕೊತ ಟೈಮ್ ಸ್ಪೆಂಡ್ ಮಾಡಿಬಿಟ್ವಿ. ಆ್ಯಂಡ್ ನೆಕ್ಸ್ಟ್ ಡೇ ಮಾರ್ನಿಂಗು ಮಾವಿನ ಹಣ್ಣಿನ ಹೋಳಿಗೆ ಮತ್ತು ಶೀಕರಣೆ ಕೂಡ ಮಾಡಿದ್ವಿ ಮಧ್ಯಾಹ್ನ ಊಟಕ್ಕೆ ಅಂತ. ಬೆಳಗ್ಗೆ ಟಿಫನ್ ಎಲ್ಲ ಆಗೋಗ್ಬಿಟ್ಟಿತ್ತು. ನಾನು ಅದನ್ನ ಯಾವುದನ್ನು ವೀಡಿಯೋ ಮಾಡೋಕ್ಕೆ ಹೋಗಿರಲಿಲ್ಲ. ಸಂಪ್ರೀತನವ್ರ ಅಪ್ಪ ಊರಿಂದ ಬರಬೇಕಾದ್ರೇ ಅವ್ರ ಮನೆಯಿಂದನೇ ಮಾವಿನ ಹಣ್ಣು ತೊಗೊಂಡು ಬಂದಿದ್ರು. ಅದಕ್ಕೆ ಹೆಂಗೂ ನಾಟಿ ಸ್ಟೈಲ್ ಮಾವಿನ ಹಣ್ಣು ಅಲ್ವಾ, ಸೊ ತುಂಬ ಚೆನ್ನಾಗಿತ್ತು ಟೇಸ್ಟು. ನನಗೆ ಅದು
ಬೆಂಗಳೂರಲ್ಲಿ ಸಿಗೋ ಮಾವಿನ ಹಣ್ಣಿನಕ್ಕಿಂತನೂ ತುಂಬ ಚೆನ್ನಾಗಿ ಅನ್ಸುತ್ತಪ್ಪ. ಹಳ್ಳಿ ಕಡೆ ಊರಲ್ಲಿ ಸಿಗೋ ಮಾವಿನ ಹಣ್ಣು ಚೆನ್ನಾಗಿತ್ತು. ಸೊ ಊಟನೂ ಎಲ್ಲ ತುಂಬ ಚೆನ್ನಾಗಾಗಿತ್ತು. ಆ್ಯಂಡ್ ಒಂದು ವಿಡಿಯೋದಲ್ಲಿ ಹೇಳಿದಂಗೆ ನಾನು ನಮ್ಮ ಮೈದ್ನಂಗೂ ಅವ್ರ ಮೈದ್ನಂಗೂ ಒಂದೇ ವೀಕ್ ಗ್ಯಾಪಲ್ಲಿ ಮದುವೆ ಆಗಿತ್ತು. ಸೊ ಅವರಿಬ್ರು ಹೊಸ ಮದುಮಕ್ಳನ್ನು ಊಟಕ್ಕೆ ಕರೆದಿದ್ವಿ. ಅಡುಗೆನೂ ಅಷ್ಟೇ ಸಿಂಪಲ್ ಆಗೇನೆ, ಬಟ್ ತುಂಬ ಚೆನ್ನಾಗಿ ಮಾಡಿದ್ವಿ ಎಲ್ಲದನ್ನು. ಹಪ್ಪಳ, ಹೋಳಿಗೆ, ಶ್ರೀಕರಣೆ, ಕೋಸಂಬರಿ, ಅನ್ನ, ಸಾಂಬಾರ್ ಆ್ಯಂಡ್ ಪುಳಿಯೋಗರೆ ಕೂಡ ಮಾಡಿದ್ವಿ. ತುಂಬಾ ಚೆನ್ನಾಗಿತ್ತು ಊಟ. ಎಲ್ಲರೂ ಕುತ್ಕೊಂಡು ಮಾತಾಡ್ಕೊಂತ ಊಟ ಎಲ್ಲ ಆಗ್ಬೇಕಾದ್ರೆ ಆಲ್ಮೋಸ್ಟ್ ಒಂದು 2 o'clock ಆಯ್ತು. ಅಂಡ್ ಊಟ ಎಲ್ಲ ಮಾಡಾದ್ಮೇಲೆ ಇಲ್ಲಿ ಇವ್ರ ಮನೆ ಹತ್ರ ಒಂದು ಶಾಪಿಂಗಿಗೆ ಸ್ವಲ್ಪ ಚೆನ್ನಾಗಿದೆ ಒಂದು ಸ್ಟೋರ್ ತರ ಅಂತ ಲಾಸ್ಟ್ ಅಲ್ಲಿ ಒಂದ್ಸತಿ ಡಿಸ್ಕಷನ್ ಅಲ್ಲಿ ಮಾತಾಡ್ಕೊಂಡಿದ್ವಿ ಹೋಗೋಣ ಅಂತ. ಸೊ ಅಲ್ಲಿಗೆ ಹೋಗ್ತಾ ಇದೀವಿ. ಸೊ ಇವಾಗ ನಾವು ಲಂಚ್ ಎಲ್ಲ ಕಂಪ್ಲೀಟ್ ಮಾಡಿದ್ವಿ. ಲಂಚ್ ಎಲ್ಲ ಮುಗಿಸಿದ್ಮೇಲೆ ಇವಾಗ ಒಂದ್ ಸ್ವಲ್ಪ ಇಲ್ಲೇ ಇವ್ರ ಮನೆ ಹತ್ರ ಸ್ವಲ್ಪ ಶಾಪಿಂಗಿಗೆ ಹೋಗೋಣ ಅಂತ ಅನ್ಕೊಂಡಿದೀವಿ. ಸೊ ಅವ್ರ ಮನೆಯಿಂದ ಒಂದು 10 to 15 minutes ಆಗುತ್ತೆ ಅಷ್ಟೇ. ಸೊ KR ಪುರಂ ಹತ್ರ ಉದಯನಗರ್ ಅಂತ ಅಲ್ಲೇನೆ ಸ್ವಲ್ಪ ಶಾಪಿಂಗ್ ಇರೋದು. ಅದಕ್ಕೆ 1 hour ಅಲ್ಲೇ ಹೋಗ್ಬಿಟ್ಟು ಬರೋಣ ಅಂತ ಪ್ಲಾನ್ ಮಾಡ್ಕೊಂಡು ಹೊರಟ್ವಿ. ಅಂಡ್ ಗುಂಡನ ಮನೇಲೇ ಬಿಟ್ಟು ಬಂದಿದ್ದೀವಿ. ಅವರು ಅಜ್ಜಿ ತಾತ ಇದಾರಲ್ವಾ, ಸೊ ಸಂಪ್ರೀತನ ಅಪ್ಪ ಅಮ್ಮ, ಸೊ ಅವ್ರು ನಾವೇ ಮೇಂಟೈನ್ ಮಾಡ್ತೀವಿ ಸಂಹೋ, ಬೇಗ ಹೋಗಿ ಬೇಗ ಬನ್ನಿ ಅಂತ ಅಂದ್ರು. ಅದಕ್ಕೆ ಸ್ವಲ್ಪ ಬೇಗ ಹೋಗಿ ಬೇಗ ಬರೋಣ ಅಂತ ಅನ್ಕೊಂಡೇ ಹೋಗ್ತಾ ಇದ್ದೀವಿ. ನೋಡ್ಬೇಕು ಅಲ್ಲಿ ಸ್ವಲ್ಪ ಕಡಿಮೆ ರೇಟಿಗೆ ಒಳ್ಳೆ ಕ್ವಾಲಿಟಿ ಸಿಗುತ್ತೆ ಅಂತ ಅಂದಿದ್ರು. ಅದಕ್ಕೆ ಅಲ್ಲಿಗೆ ನಾವಿವಾಗ ಬಂದಿರೋದು. ಅದು ಬಾಂಬೆ ಮಹಾಲಕ್ಷ್ಮಿ ಹೋಲ್ಸೇಲ್ ಗಾರ್ಮೆಂಟ್ಸ್ ಅಂತ. ಸೊ ಗಾರ್ಮೆಂಟ್ಸ್ ಇಂದ ಬರೋ ಡೈರೆಕ್ಟ್ ಆಗಿ ಬಟ್ಟೆನ ಅವ್ರು ಇಲ್ಲೇ ಸೇಲ್ ಮಾಡ್ತಾರಂತೆ. ಇನ್ನು ತುಂಬ ಚೆನ್ನಾಗಿ ಬಟ್ಟೆ ಸಿಗ್ತಾವಂತೆ ಈ ಅಂಗಡಿಲಿ. ನಮ್ಮ ಮೇಡಮ್ ಅವರು ನಮ್ಮ ಫ್ರೆಂಡ್ಸು ಹೋಗ್ತಾ ಇದ್ದಾರೆ. ವೀಕೆಂಡ್ ಅಲ್ವಾ, ರಶ್ ಇರುತ್ತೆ ಅಂತ ಅನ್ಕೊಂಡಿದ್ವಿ. ಸೊ ಅಲ್ಲೋಗಿ ಒಳಗಡೆ ನೋಡಿದ್ರೆ ತುಂಬ ರಶ್ ಕೂಡ ಇತ್ತು. ಆ್ಯಂಡ್ ಜನ ಸಿಕ್ಕಾಬಟ್ಟೆ ಶಾಪಿಂಗ್ ಕೂಡ ಮಾಡ್ತಾ ಇದ್ರು. ಒಳಗೆ ಹೋದ ತಕ್ಷಣ ಫುಲ್ ಡೈರೆಕ್ಟಾಗಿ ಗಾರ್ಮೆಂಟ್ಸಿಂದನೇ ಬಂದಿರೋ ಬಟ್ಟೆಗಳಲ್ವಾ, ಎಲ್ಲ ಹಾಗೆ ಸೇಲ್ಗೆ ಇಟ್ಬಿಟ್ಟಿದ್ರು. ಆ್ಯಂಡ್ ಪ್ರೈಸಸ್ಸು ಅಷ್ಟೇ ಎಲ್ಲ ತುಂಬ ಚೀಪಾಗಿತ್ತು ಆಯಿತಾ. ನನಗೆ ನಿಜವಾಗ್ಲೂ ಶಾಕ್ ಆಗೋಯಿತು, ಇಷ್ಟೊಂದು ಚೀಪಾಗಿದೆ. ಆ್ಯಂಡ್ ಕ್ವಾಲಿಟಿ ಹೇಗಿರುತ್ತೇನೋ ಅಂತ ಡೌಟ್ ಕೂಡ ಇತ್ತು ನನಗೆ, ಹಾನೆಸ್ಟಾಗಿ ಹೇಳಬೇಕು ಅಂದರೆ. ಸೊ ಅದಕ್ಕೆ ಒಂದು ಸತಿ ಎಲ್ಲದನ್ನು ಚೆಕ್ ಮಾಡೋಣ ಅಂತ ಹೇಳಿಬಿಟ್ಟು ಫಸ್ಟ್ ಚೆಕ್ ಮಾಡಿದೆ. ಬಿಕಾಸ್ ಗಾರ್ಮೆಂಟ್ಸಿಂದ ಅಂತ ಡೈರೆಕ್ಟ್ ಬಂದಿರೋದು ಅಂದರೆ ಸಮ್ ಟೈಮು ಡ್ಯಾಮೇಜ್ ಪೀಸಸ್ಸು ಅಥವಾ ಯಾವುದಾದ್ರೂ ಸೆಲೆಕ್ಟ್ ಆಗದೆ ಇರೋ ಪೀಸಸ್ನೆಲ್ಲ ಕಡಿಮೆ ರೇಟಿಗೆ ಸೇಲ್ ಮಾಡೋದಿರುತ್ತಲ್ಲ ಕೆಲವು ಕಡೆ, ಆ ಥರ ಏನಾದರೂ ಇರ್ಬೋದೇನೋ ಅಂತಲೇ ಅಂದ್ಕೊಂಡೆ. ಬಟ್ ಆ ಥರ ಯಾವುದೂ ಇರಲಿಲ್ಲ. ಪೀಸಸ್ ಎಲ್ಲ ನಿಜವಾಗ್ಲೂ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಈ ಬಾತ್ ಟವಲ್ಸ್ ಎಲ್ಲದು ತುಂಬ ಸಾಫ್ಟ್ ಆಗಿತ್ತು. ಎಲ್ಲದು 90 rupees ಪರ್ ಪೀಸು ಆಯಿತಾ. ನಿಜವಾಗ್ಲೂ ನನಗೆ ತುಂಬ ಚೆನ್ನಾಗಿ ಅನಿಸ್ತು, ಸಾಫ್ಟ್ ಕೂಡ ಇತ್ತು. ಆ್ಯಂಡ್ ಈಗ ಪಂಚೆ ಲುಂಗಿ ಅಂತ ಹೇಳ್ತೀವಲ್ಲ, ಅದು ಅಷ್ಟೇ 165 ರೂಪಾಯಿಗೆ 1 ಪೀಸು. ಆ್ಯಂಡ್ ಅದು ಕಾಟನ್ ಪಂಚೆಗಳು, ಲುಂಗಿ ಅಂತ ಹೇಳ್ತೀವಲ್ಲ ಅದು ಕಾಟನ್ದು. ನಾನೆಲ್ಲ ಪಾಲಿಸ್ಟರ್ದೇನ ಅಂದ್ಕೊಂಡೆ, ಪಾಲಿಸ್ಟರ್ದು ಅಲ್ಲ, ಅದು ಕೂಡ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಅಲ್ಲಿ ಎಲ್ಲದಕ್ಕಿಂತ ಎಕ್ಸ್ಪೆಷಲಿ ಮಕ್ಕಳು ಬಟ್ಟೆ ಆಯಿತಾ, ಎಷ್ಟು ಕ್ಯೂಟ್ ಇತ್ತು ಅಂದರೆ 190 ರೂಪೀಸಿಗೆ ಅದು ಟೀ ಶರ್ಟು ಮತ್ತು ಪ್ಯಾಂಟು ಎರಡೂ ಕೂಡ 190 ರೂಪೀಸ್ಗೆ. ತುಂಬ ಸಾಫ್ಟ್ ಆಗಿತ್ತು. ಮಕ್ಳಿಗಂತೂ ತುಂಬ ಕಂಫರ್ಟಬಲ್ ಆಗಿರುತ್ತೆ. ಇವಾಗ ಇದೇ ರೀತಿ ಬಟ್ಟೆಗಳನ್ನೆಲ್ಲ ನಾವು ಬೇರೆ ಕಡೆ ಶಾಪಲ್ಲೇ ಪರ್ಚೇಸ್ ಮಾಡೋದಾದರೆ 700-800 ರೂಪೀಸ್ ಇರುತ್ತೆ. ಬಟ್ ಇಲ್ಲೆಲ್ಲ 100 ರೂಪೀಸಿಂದನೇ ಸ್ಟಾರ್ಟ್ ಆಗಿದೆ. ಈ ಟೀ ಶರ್ಟು ಮತ್ತು ಶಾರ್ಟ್ಸು 130 ರೂಪೀಸಿಗಿತ್ತು. ಎಷ್ಟು ಕ್ಯೂಟಾಗಿತ್ತು ಗೊತ್ತಾ, ತುಂಬ ಸಾಫ್ಟ್ ಆಗಿತ್ತು. ಆ್ಯಂಡ್ ಶೇರ್ವಾನಿ, ಅದಕ್ಕೂ ಒಂಥರ ಜೀನ್ಸ್ ಪ್ಯಾಂಟು, ಅದಕ್ಕೂ ಅಷ್ಟೇ. ಎಲ್ಲ ಬಟ್ಟೆಗಳು, ಮಕ್ಕಳು ಬಟ್ಟೆಗಳು ಅಷ್ಟೇ, ಒಂದಕ್ಕಿಂತ ಒಂದು ತುಂಬ ಚೆನ್ನಾಗಿದೆ. ಯಾವುದು ನೋಡಬೇಕು ಯಾವ್ದು ತೊಗೊಬೇಕು ಅಂತಲೇ ಗೊತ್ತಾಗ್ತಾ ಇರಲಿಲ್ಲ, ಆ ಥರ ಇತ್ತು. ಗುಂಡಂಗೂ ಅಷ್ಟೇ, ಇವಾಗ ಮಕ್ಕಳಂದ್ರೆ ಡೇ ಬೈ ಡೇ ಸ್ವಲ್ಪ ದೊಡ್ಡ ಆಗ್ತಾನೆ ಹೋಗ್ತಾರಲ್ವ ಬೇಗ, ಹಾಗಾಗಿ ಅವನಿಗೂ ಒಂದು ಸ್ವಲ್ಪ ಬಟ್ಟೆಗಳನ್ನ ಶಾಪ್ ಮಾಡೋಣ ಅಂತ ಮಾಡಿದ್ವಿ. ನನಗೆ ಈ ಶೇರ್ವಾನಿ ಮತ್ತು ಪಂಚೆ ಎಷ್ಟು ಕ್ಯೂಟ್ ಅನಿಸ್ತು ಗೊತ್ತಾ, 160 ರೂಪಾಯಿ ಇತ್ತು. ನಾನು ಅದೇ ಅಂದ್ಕೊಂಡೆ. ಆ್ಯಂಡ್ ಅದರಲ್ಲಿ ಇನ್ನೊಂದೇನು ಅಂದರೆ ಟ್ಯಾಕ್ಸು ಅಷ್ಟೇ ಆಯಿತಾ, ಬೇರೆ ಬೇರೆ ಪ್ರೈಸ್ ಟ್ಯಾಗ್ ಕೂಡ ಇತ್ತು. ಮೇ ಬಿ ಅವರ ಇದೇ ಬಟ್ಟೆಗಳನ್ನ ಬೇರೆ ಶಾಪ್ಗೂ ಕಳಿಸ್ತಾರೋ ಏನೋ, ನನಗೆ ಐಡಿಯಾ ಇಲ್ಲ. ಬಟ್ ನಾನು ಚೆಕ್ ಮಾಡಿದಾಗ ನನಗೆ ಒಂದೊಂದು ಬಟ್ಟೆಗಳ ಮೇಲೆ 600 ರೂಪೀಸ್ ಎಲ್ಲ ಟ್ಯಾಕ್ಸ್ ಇತ್ತು. ಬಟ್ ಇವ್ರು ಅದನ್ನು ಸೇಲ್ ಮಾಡ್ತಾ ಇದ್ದಿದ್ದೆಲ್ಲ 200 ರೂಪೀಸಿಗೆ. ಆ ಥರ ನಾನು ಟ್ಯಾಕ್ಸ್ನು ತುಂಬ ಚೆಕ್ ಮಾಡಿದೆ ಎಲ್ಲ. ಅದು ಇದೇ ಶೋರೂಮಲ್ಲಿ ಹಾಕಿದ್ರೆ 1500-1600 ಆಗ್ತಾರೆ ಪಕ್ಕ. ನೋಡಿ 600 ರೂಪೀಸ್ಗೆ ಎಷ್ಟು ಚೆನ್ನಾಗಿದೆ ಅಲ್ಲ. ಕಲರ್ ಕಾಂಬಿನೇಷನ್ ಚೆನ್ನಾಗಿದೆ, ಸೂಪರ್ ಆಗಿದೆ. 580 ರೂಪೀಸು. ಚೆನ್ನಾಗಿದೆ ನೋಡಿ. ಅದೇ ಮಾಲ್ಗಳಲ್ಲಾದ್ರೆ 1300-400 ಡ್ರೆಸ್ಸಿಗೆ ಅಲ್ವಾ. ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ ಇದು. ಮಕ್ಕಳಿಗೆ ಒಳ್ಳೆ ಬಟ್ಟೆ ಸಿಗುತ್ತೆ ಕಣ, ಕ್ವಾಲಿಟಿ ಪ್ಲಸ್ ಚೀಪ್ ಆ್ಯಂಡ್ ಬೆಸ್ಟ್ ಅಲ್ಲಿ.
ಆ್ಯಂಡ್ ಸಣ್ಣ ಮಕ್ಳಿಗಂತ ಅಲ್ಲ, ಇವಾಗ ದೊಡ್ಡವ್ರಿಗೂ ಒಂದು 6 ಇಯರ್ಸ್ 7 ಇಯರ್ಸು ಎಲ್ಲರಿಗೂ ಇಲ್ಲಿ ಬಟ್ಟೆಗಳು ಸಿಗುತ್ತೆ. ಆ ಹುಡುಗಿರ್ಗೂ ಅಷ್ಟೇ ಫ್ರಾಕ್ಗಳೆಲ್ಲ ಎಷ್ಟು ಚೆನ್ನಾಗಿತ್ತು ಗೊತ್ತಾ, ನಮಗೆ ಎಕ್ಸ್ಪೀರಿಯನ್ಸ್ ಆಗಿದೆ. ನಾವೇ ಒಂದೊಂದು ಫ್ರಾಕಿಗೆ 1000-2000 ಕೊಟ್ಟಿರೋದು ಇದೆ ಎಕ್ಸ್ಪೆಷಲಿ. ಬಟ್ ಇಲ್ಲೆಲ್ಲ ಅಂಥ ಚೆನ್ನಾಗಿರೋ ಬಾರ್ಬಿ ಆ ರೀತಿ ಎಲ್ಲ ಫ್ರಾಕ್ಗಳಿಗೂ ಅಷ್ಟೇ ಆಯಿತಾ, ಎಲ್ಲ 600-500 ರುಪೀಸು. ಕ್ವಾಲಿಟಿನೂ ಏನು ಕಾಂಪ್ರಮೈಸ್ ಮಾಡಿಲ್ಲ, ಕ್ವಾಲಿಟಿನೂ ಅಷ್ಟೇ ಎಲ್ಲ ಚೆನ್ನಾಗಿದೆ. ಏನು ಅಂದರೆ ಬ್ರ್ಯಾಂಡೆಡ್ ಅಲ್ಲ ಅಂತ ಬಂದುಬಿಟ್ರೆ ಬಟ್ಟೆಗಳು ಮಾತ್ರ ನಿಜವಾಗ್ಲೂ ಚೆನ್ನಾಗಿದೆ. ಆ್ಯಂಡ್ ಬ್ರ್ಯಾಂಡೆಡ್ ಅಂತ ಹೇಳೋಕ್ಕೆ ಇವಾಗ ನಾನು ಏನು ಚಿಕ್ಕಲ್ಲಿರ್ಬೇಕಾರೆಲ್ಲ ಯಾವುದೇನು ಬ್ರ್ಯಾಂಡೆಡ್ ಅಂತ ಏನೂ ಹಾಕಿರಲಿಲ್ಲ. ಇವಾಗ ನಮಗೆ ಬುದ್ಧಿ ಬಂದ ಮೇಲಿಂದ ನಾವು ಬ್ರ್ಯಾಂಡೆಡ್ಗಳಂತ ನಾವು ತೊಗೊತಿರೋದು. ಬಟ್ ಇವಾಗ ಎಲ್ಲ ಕಡೆನೂ ಒಂದೇ ರೀತಿ ಬಟ್ಟೆಗಳು ಇರಲ್ವಲ್ಲ ಬ್ರ್ಯಾಂಡೆಡ್ ಅಂತಲೇ. ಬಟ್ ಎಷ್ಟು ಚೆನ್ನಾಗಿದೆ ಅಂದರೆ ನಿಜವಾಗ್ಲೂ ನಾನೇ ಇವನಿಗೆ ಹೇಳ್ತಾ ಇದ್ದೆ, ನಾನೇನಾದರೂ ಚಿಕ್ಕವಳಾಗಿದ್ದಿದ್ರೆ ಈ ರೀತಿ ಎಲ್ಲ ಫ್ರಾಕ್ಗಳನ್ನ ತೊಗೊಂಡ್ಬಿಡ್ತಿದ್ದೆ ಅಂತ ಇದ್ದೆ. ಇವನು ಇವಾಗ ಫಸ್ಟು ನೀನು ಏನು ನೋಡ್ತಿದ್ಯಾ ಅದನ್ನ ನೋಡು ಅಂತ ಹೇಳ್ತಾ ಇದ್ರು. ಆ್ಯಂಡ್ ಎಲ್ಲದೂ ಅಷ್ಟೇ ಆಯಿತಾ, ಇದೆಲ್ಲ ಚಿಕ್ಕ ಮಕ್ಕಳು ಹುಡುಗಿರಿಗೆ 120 ರುಪೀಸು ಟೀ ಶರ್ಟ್ಗಳು. ಎಷ್ಟು ಚೆನ್ನಾಗಿದೆ ಅಂದರೆ ಕ್ಯೂಟಾಗಿತ್ತು, ತುಂಬ ಸಾಫ್ಟಾಗಿತ್ತು. ಆ್ಯಂಡ್ ಶಾರ್ಟ್ಸ್ ಕೂಡ ಇತ್ತು, ನೈಟ್ ಪ್ಯಾಂಟ್ಸ್ ಕೂಡ ಇತ್ತು. ಆ್ಯಂಡ್ ಚಿಕ್ಕ ಮಕ್ಕಳಿಗೆ ಚಿಕ್ಕ ಜೀನ್ಸ್ ಶಾರ್ಟ್ಸ್ಗಳು ಅದು ಅಷ್ಟೇ, ಅದು ಕಲೆಕ್ಷನ್ಸ್ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಮಕ್ಕಳಿಗೂ ಅಷ್ಟೇ ಚಿಕ್ಕಲಿಂದನೂ ಐ ಥಿಂಕ್ 1 ಇಯರ್ ಚಿಕ್ಕ ಮಕ್ಕಳಿಂದನೂ ಆಲ್ಮೋಸ್ಟ್ ಒಂದು 15 ವರ್ಷದವರೆಗಿನವರೆಗೂ ಎಲ್ಲರಿಗೂ ಜೀನ್ಸ್ಗಳು ಅಷ್ಟೇ ಅದು ಕೂಡ ಚೆನ್ನಾಗಿ ಸಿಕ್ತು. ಆ್ಯಂಡ್ ಜೀನ್ಸ್ಗಳ ಪ್ರೈಸು ಅಷ್ಟೇ ತುಂಬ ಕಡಿಮೆ ಇತ್ತು. ಆ್ಯಂಡ್ ಕ್ವಾಲಿಟಿನೂ ಚೆನ್ನಾಗಿತ್ತು ಆಯಿತಾ. ಎಲಾಸ್ಟಿಕ್ ಜೀನ್ಸ್ಗಳು ಕೆಲವೊಂದಿತ್ತು, ನಾನು ಅದನ್ನು ಚೆಕ್ ಮಾಡಿದೆ ಕಡೆಗೆ ಹೇಗಿದೆಯಾ ಅಥವಾ ಏನಾದರೂ ಡ್ಯಾಮೇಜ್ ಇದೆಯಾ ಅಂತ ಕೂಡ ನೋಡಿದೆ. ಏನೂ ಇರಲಿಲ್ಲ. 490 ರುಪೀಸಿಗೆಲ್ಲ ಜೀನ್ಸ್ಗಳಿದ್ವು. ಆ್ಯಂಡ್ ಆಲ್ಮೋಸ್ಟ್ ಒಂದು 10 ವರ್ಷ 12 ವರ್ಷದ ಮಕ್ಕಳಿಗೆಲ್ಲ ಈ ಫ್ರಾಕ್ಗಳೆಲ್ಲ ಎಷ್ಟು ಕ್ಯೂಟಾಗಿತ್ತು ಅಂದರೆ ಮದುವೆ ಮನೆಗೆಲ್ಲ ಹಾಕ್ಬೋದು, ಅಷ್ಟು ಚೆನ್ನಾಗಿರೋ ಕ್ಯೂಟಾಗಿರೋಂಥ ಫ್ರಾಕ್ಗಳು ಕೂಡ ಇತ್ತು. ನಿಜವಾಗ್ಲೂ ನಾನು ಹೇಳೋದಾದರೆ ಚೀಪ್ ಆ್ಯಂಡ್ ಬೆಸ್ಟ್, ನೀವು ತುಂಬ ಚೆನ್ನಾಗಿದೆ. ಯಾರಿಗಾದರೂ ಸುತ್ತಮುತ್ತ KR ಪುರಂ ಹತ್ರ ಇರೋರು ಯಾರಾದರೂ ಇದ್ದರೆ ಅಥವಾ ವೈಟ್ ಫೀಲ್ಡ್ ಕಡೆ ಇರೋರೆಲ್ಲ ಇದ್ದರೆ ಪರ್ಚೇಸ್ ನಿಜವಾಗ್ಲೂ ಬಂದು ಮಾಡ್ಬೋದು. ಆ್ಯಂಡ್ KR ಪುರಮಲ್ಲೇ ಇವ್ರದ್ದು 3 ಕಡೆ ಶಾಪ್ ಇದೆ. ಆ್ಯಂಡ್ ಅದಿಷ್ಟೇ ಅಂತಲ್ಲ, ಮಕ್ಕಳಿಗಂತಲ್ಲ ನೈಟಿಗಳು ಕೂಡ ಇತ್ತು ಆಯಿತಾ, ಲೇಡೀಸ್ಗೆ ಪಾಲಿಸ್ಟರ್ ನೈಟಿಗಳು ಮತ್ತು ಕಾಟನ್ ನೈಟಿಗಳು ಎರಡೂ ಇತ್ತು. ನೈಟಿ ಪ್ರೈಸಸ್ ಎಲ್ಲ 220 ರುಪೀಸಿಂದ ಸ್ಟಾರ್ಟ್ ಆಗ್ತಾಯಿತ್ತು. ಆ್ಯಂಡ್ ಎಲ್ಲಾದರೂ ಪ್ರಿಂಟ್ಗಳು ಅಷ್ಟೇ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಕಲರ್ ಆಪ್ಷನ್ಸು ಅಷ್ಟೇ, ತುಂಬ ಕಲರ್ ಆಪ್ಷನ್ಸು ಇತ್ತು. ಆ್ಯಂಡ್ ಕ್ವಾಲಿಟಿನೂ ಚೆನ್ನಾಗಿತ್ತು ಆಯಿತಾ. ಪಾಲಿಸ್ಟರ್ ನೈಟಿಗಳಾದ್ರೂ ಕೆಲವೊಂದು ಡಿಸೈನ್ಸು ಎಲ್ಲ ಚೆನ್ನಾಗಿತ್ತು. ಆ್ಯಂಡ್ 220 ರುಪೀಸ್ಗೆ. ಆ್ಯಂಡ್ 100 ರುಪೀಸಿಂದನೂ ಸ್ಟಾರ್ಟ್ ಆಗೋದು ಇದೆ ನೈಟಿಗಳು. ಬಟ್ ಅದೆಲ್ಲ ಆಲ್ಮೋಸ್ಟ್ ಎಲ್ಲ ಖಾಲಿ ಆಗ್ತಾ ಬಂದಿತ್ತು. ನಾನು ಕೇಳಿದಾಗ ಅವರಂದ್ರು ಇವಾಗ ಅದು ನೆಕ್ಸ್ಟ್ ಮತ್ತೆ ಕಲೆಕ್ಷನ್ ಬರುತ್ತೆ ಅಂತ ಅಂದರು. ಸೊ ನಾನು ಇವಾಗ ನೋಡಿರೋದೆಲ್ಲ ಆಲ್ಮೋಸ್ಟ್ 200 ರುಪೀಸು 220 ರುಪೀಸ್ ನೈಟಿಗಳೆಲ್ಲ ಇತ್ತು. ಅದು ಚೆನ್ನಾಗಿದೆ ಅಂತ ಅನ್ನಿಸ್ತು. ಆ್ಯಂಡ್ ಕಾಲೇಜ್ಗೆ ಹೋಗೋರಿಗೆ ಅಥವಾ ಆಫೀಸ್ ವೇರವ್ರಿಗೆ ಎಲ್ಲ ಟಾಪ್ಗಳು ಅಷ್ಟೇ ಆಯಿತಾ 290 ರುಪೀಸು. ಬಟ್ ಏನು ಅಂದರೆ ಅದ್ರ ಒಳಗಡೆ ಇನ್ನೊಂದು ಟ್ಯಾಗ್ ಇತ್ತು. ಆ ಟ್ಯಾಗಲ್ಲಿ ನಾನು ಪ್ರೈಸ್ ಚೆಕ್ ಮಾಡಿದಾಗ 699 ರುಪೀಸ್ ಇತ್ತು ಆಯಿತಾ. ಬಟ್ ಇವ್ರು ಹಾಕಿರೋ ಪ್ರೈಸು 220 ರುಪೀಸು. ಕ್ವಾಲಿಟಿ ಮಾತ್ರ ನಿಜವಾಗ್ಲೂ A1 ಸಖತ್ತಾಗಿತ್ತು, ತುಂಬ ಚೆನ್ನಾಗಿ ಅನಿಸ್ತು ನನಗೂ ಕೂಡ ಕ್ವಾಲಿಟಿನೂ. ಆ್ಯಂಡ್ ಕೆಲವೊಂದು 280 ರುಪೀಸಿಗೆ ಬರೀ ಅನಾರ್ಕಲಿ ಥರ ಟಾಪ್ಗಳು ಕೂಡ ಇತ್ತು. ಅದು ಅಷ್ಟೇ, ನಾವು ಯಾವುದಾದ್ರೂ ಲೆಗ್ಗಿಂಗ್ಸಿಗೆ ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡಿ ವೇರ್ ಮಾಡ್ಬೋದು. ಆ್ಯಂಡ್ ಇನ್ನೂ ಒಂಥರ ನಾನು ಚೆಕ್ ಮಾಡಿಬಿಟ್ಟೆ, ಈ ಥರ 350 ರುಪೀಸ್ಗೆ ವಿತ್ ಟಾಪು ಆ್ಯಂಡ್ ದುಪ್ಪಟ್ಟ ಪ್ಯಾಂಟ್ ಅದು ಕೂಡ ಬರೋಂಥದ್ದು. ಇದು ಅಷ್ಟೇ 320 ರುಪೀಸಿಗೆ ಈ ಥರ 3 ಸೆಟ್ ಇರೋಂಥ ಸಿಗೋದು ತುಂಬ ರೇರು. ಅದರಲ್ಲಿ ನನಗೆ ದುಪ್ಪಟ್ಟ ಕ್ವಾಲಿಟಿ ಒಂದು ಸ್ವಲ್ಪ ಓಕೆ ಅಂತ ಏನು ಹೆವಿ ಅನಿಸಿಲ್ಲ. ಬಟ್ ಟಾಪು ಮತ್ತು ಪ್ಯಾಂಟು ಮಾತ್ರ ತುಂಬ ಚೆನ್ನಾಗಿತ್ತು. ಅದರಲ್ಲೂ ಅಷ್ಟೇ ತುಂಬ ಕಲೆಕ್ಷನ್ಸ್ ಇತ್ತು. ಆ್ಯಂಡ್ ಕಲರ್ ಆಪ್ಷನ್ಸ್ ಕೂಡ ಇದೆ. ಆ್ಯಂಡ್ ಸೈಜಸ್ಸು ಅಷ್ಟೇ, ನಿಮಗೆ ಎಸ್ಸಿಂದ XXLವರೆಗೂ ಎಲ್ಲ ಸೈಜಸ್ ಕೂಡ ಅವೈಲಬಲ್ ಇತ್ತು. ನಾನಂತೂ ಎಲ್ಲದೂ ಒಂದು ಸತಿ ಚೆಕ್ ಮಾಡಿಬಿಟ್ಟೆ, ಯಾವುದು ಕಲರ್ಸ್ ಹೇಗಿದೆ ಅಥವಾ ಕ್ವಾಲಿಟಿ ಹೇಗಿದೆ ಅಂತಲೂ ಫುಲ್ ಎಲ್ಲ ಚೆಕ್ ಮಾಡಿಬಿಟ್ವಿ. ಆ್ಯಂಡ್ ನೆಕ್ಸ್ಟು ಫಸ್ಟ್ ಫ್ಲೋರ್ಗೆ ಹೋದ್ವಿ. ಫಸ್ಟ್ ಫ್ಲೋರ್ ಫುಲ್ ಸ್ಯಾರೀಸ್ ಆಯಿತಾ. ಸ್ಯಾರಿ ಪ್ರೈಸಸ್ ಕೇಳಿದ್ರೆ ನಿಜವಾಗ್ಲೂ ಶಾಕ್ ಆಗಿಬಿಡ್ತೀರಾ. 350 ರುಪೀಸಿಂದ ಸ್ಯಾರಿ ಸ್ಟಾರ್ಟ್ ಆಗಿದೆ. ಆ್ಯಂಡ್ ಎಲ್ಲ ರೀತಿ ಡಿಸೈನ್ಸು ಆ್ಯಂಡ್ ಎಲ್ಲ ರೀತಿ ಮೆಟೀರಿಯಲ್ ಇರೋ ಸ್ಯಾರಿಗಳು ಕೂಡ ಇತ್ತು. ನನಗಂತೂ ಕೆಳಗಡೆ ಫ್ಲೋರ್ಗಿಂತನೂ ಮೇಲ್ಗಡೆ ಫ್ಲೋರಿಗೆ ಬಂದಮೇಲೆ ಇನ್ನೂ ಫುಲ್ ಖುಷಿ ಆಗೋಯ್ತು. 480 ರುಪೀಸಿಗೆ ಈ ಸ್ಯಾರಿ ಇತ್ತು. ಇದೇ ಥರ ಸ್ಯಾರಿನ ನಾನು ಬೇರೆ ಕಡೆ ಚೆಕ್ ಮಾಡಿದಾಗ 800-900 ರುಪೀಸ್ ಕೂಡ ಹೇಳಿದರು. ಆ್ಯಂಡ್ ಸ್ಯಾರಿ ವೇರ್ ಸ್ಕರ್ಟ್ ಪೆಟಿಕೋಟ್ ಅಂತ ಹೇಳ್ತೀವಲ್ಲ ಅದು ಅಷ್ಟೇ 120 ರುಪೀಸಿಂದ ಸ್ಟಾರ್ಟ್ ಆಗ್ತಾ ಇದೆ ಇಲ್ಲಿ. ಇದು ಪೆಟಿಕೋಟ್ ಕ್ವಾಲಿಟಿಗಳು
ಅಷ್ಟೇ ತುಂಬ ಚೆನ್ನಾಗಿದೆ. ಆ್ಯಂಡ್ ಕಲರ್ ಹೋಗುತ್ತಾ ಅಂತ ಹೇಳ್ಬಿಟ್ಟು ಚೆಕ್ ಮಾಡಿ ನಾವು ಪರ್ಚೇಸ್ ಮಾಡ್ಬೋದು. ಇಲ್ಲ ಆ ಆಪ್ಷನ್ಸ್ ಕೂಡ ಕೊಟ್ಟಿದ್ರು, ಕಲರ್ಸ್ ಹೋಗ್ತಾ ಇರಲಿಲ್ಲ, ಅದನ್ನು ಕೂಡ ನೋಡಿದ್ವಿ. ಆ್ಯಂಡ್ ಅದರಲ್ಲೂ ಅಷ್ಟೇ ನಿಮ್ಗೆ ಯಾವ ಥರ ಸೈಜಸ್ ಬೇಕೋ ಆ ಎಲ್ಲ ರೀತಿ ಸೈಜಸ್ ಕೂಡ ಇದೆ, ನಾವೇ ಚೆಕ್ ಮಾಡಬೇಕು. ಆ್ಯಂಡ್ ಇವಾಗ ತುಂಬ ಟ್ರೆಂಡಿಂಗಲ್ಲಿ ಇದೆ ಅಲ್ವಾ ಹಾಫ್ ಸ್ಯಾರಿ ಅಥವಾ ದಾವಣಿ ಲಂಗ ಅಂತ ಹೇಳ್ತೀವಲ್ಲ, ಆ ರೀತಿ ಮೆಟೀರಿಯಲ್ಸ್ ಕೂಡ ಇತ್ತು. ಆ ರೀತಿ ಎಲ್ಲ ಮೆಟೀರಿಯಲ್ಸ್ ಚಿಕ್ಕ ಮಕ್ಕಳಿಗೆ 850 ರುಪೀಸಿಂದ ಸ್ಟಾರ್ಟ್ ಆಗಿದೆ. ಆ್ಯಂಡ್ ಅದರಲ್ಲೂ ಅಷ್ಟೇ ತುಂಬ ಕಲರ್ ಆಪ್ಷನ್ಸ್ ಕೂಡ ಇತ್ತು. ಆ್ಯಂಡ್ ಬೇರೆ ಬೇರೆ ಡಿಸೈನ್ಸ್ ಆಪ್ಷನ್ ಕೂಡ ಇದೆ. 750 ರುಪೀಸು, 850 ರುಪೀಸು, ಅದೇ ಥರ ಬೇರೆ ಬೇರೆ ಇದೆ. ಆ್ಯಂಡ್ ಎಲ್ಲದಕ್ಕಿಂತ ತುಂಬ ನನಗೆ ವಂಡರ್ ಅಂತ ಅನಿಸಿರೋದು ಸ್ಯಾರೀಸ್ ಇಲ್ಲಿ. ಸೇಮ್ ಇದೇ ತರ ಇದೆಯಲ್ಲ ನಾವು ನಾನಲ್ಲಿ 5,000 ಕೊಟ್ಟಿದ್ದೀನಿ. ಇಲ್ಲಿ ನೋಡಿದ್ರೆ ಇದೇ ತರ ಸ್ಯಾರಿಗೆ ಕ್ರೇಪ್ 790 ರುಪೀಸ್ ಇದೆ. ಇದೇ ತರ ಇಲ್ಲಿಂದ ತಗೊಂಡೋಗಿ ಅಲ್ಲಿ ಇಟ್ಟಿದ್ರಿ ಅವರು ಅಲ್ಲ 790 ರೂಪಾಯಿ ತಗೊಂಡು 5,000. ಕ್ವಾಲಿಟಿ ಇರುತ್ತೆ, ಕಲರ್ ಮಾತ್ರ ಸೇಮ್ ಇದೆ ಅಲ್ಲ. ಸ್ಯಾರೀಸ್ ಮಾತ್ರ ಕ್ರೇಪ್ ಸ್ಯಾರೀಸ್ ಇಮಿಟೇಷನ್ಸು ತುಂಬ ಚೆನ್ನಾಗಿದೆ ಆಯಿತಾ, ತುಂಬ ಸಾಫ್ಟ್ ಆಗಿತ್ತು ಎಲ್ಲ ಸ್ಯಾರೀಸು. ಆ್ಯಂಡ್ ಇವಾಗ ನಮಗೆ ಬೇರೆ ಕಡೆ ಎಲ್ಲ ಇಮಿಟೇಷನ್ ಸ್ಯಾರೀಸ್ ಎಲ್ಲ 1000 ರುಪೀಸು 1400 ರುಪೀಸ್ ಅಂತೆಲ್ಲ ಆಲ್ರೆಡಿ ರೀಲ್ಸಲ್ಲೆಲ್ಲ ಬರ್ತಾ ಇರುತ್ತಲ್ಲ, ಅದೇ ರೀತಿ ಸ್ಯಾರೀಸ್ಗಳೇ ಇಲ್ಲೆಲ್ಲ 790 ರೂಪಾಯಿಗೆಲ್ಲ ಇದೆ. ಆ್ಯಂಡ್ ಕಡಿಮೆ ರೇಟು ಚೀಪ್ ಸ್ಯಾರೀಸ್ಗಳು ಸ್ಟಾರ್ಟಿಂಗ್ ಅಂದ್ರೇ ಐ ಥಿಂಕ್ 200ಇಂದ ಸ್ಟಾರ್ಟ್ ಆಗುತ್ತೆ ಅನಿಸುತ್ತೆ. ಈ ಸ್ಯಾರೀಸ್ ಮಾತ್ರ ತುಂಬ ಚೆನ್ನಾಗಿತ್ತು. ಕಲರ್ ಆಪ್ಷನ್ಸ್ ಕೂಡ ಎಷ್ಟೊಂದು ಆಪ್ಷನ್ಸ್ ಇದೆ ಗೊತ್ತಾ, ಎಲ್ಲ ಬಾರ್ಡರ್ಸ್ ಇರೋದು. ಆ್ಯಂಡ್ ಬಾರ್ಡರ್ಸಲ್ಲೂ ನಮಗೆ ಈ ಮಾವಿನಕಾಯಿ ಡಿಸೈನ್ಸು ಅಥವಾ ಈ ಥರ ಚಿಕ್ಕ ಚಿಕ್ಕ ಬುಟ್ಟ ಬುಟ್ಟ ಥರ ಡಿಸೈನ್ಸು, ಬೇರೆ ಬೇರೆ ಕಲರ್ ಆಪ್ಷನ್ಸ್, ಆಪೋಸಿಟ್ ಫುಲ್ ಕಾಂಟ್ರಾಸ್ಟ್ ಬ್ಲೌಸು ಆ್ಯಂಡ್ ಸ್ಯಾರಿ ಆ ರೀತಿನೂ ಅಷ್ಟೇ ತುಂಬ ಆಪ್ಷನ್ಸ್ ಇತ್ತು. ಪಿಂಕ್ ಮತ್ತು ಬ್ಲ್ಯಾಕ್ ಕಲರ್ ಬಾರ್ಡರ್ ಸ್ಯಾರೀಸ್ ಅಂತೂ ತುಂಬ ಚೆನ್ನಾಗಿತ್ತು ಆಯಿತಾ, ಒಂದಕ್ಕಿಂತ ಒಂದು ಚೆನ್ನಾಗಿದೆ. ಆ್ಯಂಡ್ ಈ ಸ್ಯಾರೀಸ್ ಎಲ್ಲ ನೋಡಿ 350 ರುಪೀಸ್ ಇದು ಸ್ಟಾರ್ಟಿಂಗು. ಎಷ್ಟು ಸಾಫ್ಟ್ ಆಗಿದೆ ಅಂದರೆ ಸೇಮ್ ಬನಾರಸ್ ಸ್ಯಾರಿ ಥರನೇ ಬರುತ್ತೆ. ಆ್ಯಂಡ್ ಪ್ಲೀಟ್ ಮಾಡಿಸಿದ್ರು ಅಷ್ಟೇ ತುಂಬ ಚೆನ್ನಾಗಿ ಕೂರುತ್ತೆ. ತುಂಬ ಸಾಫ್ಟ್ ಆಗಿತ್ತು ಸ್ಯಾರೀಸು. ಆ್ಯಂಡ್ ಕಲರು ಅಷ್ಟೇ, ಇದರಲ್ಲಿ ತುಂಬ ಆಪ್ಷನ್ಸ್ ಇದೆ. ಈ ಥರ ಸ್ಯಾರೀಸ್ ಮಾತ್ರ ನಿಜವಾಗ್ಲೂ ಹೇಳ್ತೀನಿ, ಯಾರಾದರೂ ಆರಾಮಲ್ಲಿ ಪರ್ಚೇಸ್ ಮಾಡ್ಬೋದು. ಟೆಂಪಲ್ಗೆ ಹೋಗೋಕ್ಕೆ ಅಥವಾ ಚಿಕ್ಕ ಪುಟ್ಟ ಫಂಕ್ಷನ್ಸ್ಗೆಲ್ಲ ಆದರೆ ತುಂಬ ಚೆನ್ನಾಗಿರೋದೆ. ಕಲರ್ ಆಪ್ಷನ್ಸ್ ಅಷ್ಟೇ, ನಿಮಗೆ ಯಾವ್ಯಾವ ಕಲರ್ ಬೇಕೋ ಎಲ್ಲ ಕಲರ್ಸು ಇದೆ ಇಲ್ಲಿ. ಗ್ರೀನ್, ಪಿಂಕ್, ರೆಡ್, ಬ್ಲೂ, ಪರ್ಪಲ್ ಎಲ್ಲ ಥರನೂ ಇತ್ತು. ಆ್ಯಂಡ್ ಬೇರೆ ಬೇರೆ ಡಿಸೈನಲ್ಲಿ ಬೇರೆ ಬೇರೆ ಪ್ರೈಸ್ ವೇರಿಯೇಷನ್ಸಲ್ಲೂ ಅಷ್ಟೇ ತುಂಬ ಚೆನ್ನಾಗಿದೆ. ಇದು 1250 ರೂಪಾಯಿ ಸೀರೆ. ಇದು ಒಂಥರ ತುಂಬ ಚೆನ್ನಾಗಿದೆ. ಇವಾಗ ಈ ರೀತಿ ಸೀರೆಗಳು ತುಂಬ ಟ್ರೆಂಡಿಂಗಲ್ಲಿದೆ. ಆ್ಯಂಡ್ 550 ರುಪೀಸ್ಗೂ ಅಷ್ಟೇ ಈ ರೀತಿ 550 ರುಪೀಸ್ ಸ್ಯಾರೀಸ್ ಎಲ್ಲ ನಾನೇ ಕೆಲವು ಕಡೆ ನಾನು ಇದೇ ಸ್ಯಾರಿಗೇನೆ 1600 ರುಪೀಸ್ ಕೊಟ್ಟಿದ್ದೀನಿ. ಸೇಮ್ ಈ ರೀತಿ ಸ್ಯಾರೀಸ್ಗಳಲ್ಲಿ ನಿಮಗೆ ಇಮಿಟೇಷನ್ ಸಿಲ್ಕ್ ಸ್ಯಾರೀಸ್ ಕೂಡ ಇದೆ. ಆ್ಯಂಡ್ ಡೈಲಿ ವೇರ್ ಸ್ಯಾರೀಸ್ ಎಲ್ಲ ನೋಡಿ 280 ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ. ಯಾರೆಲ್ಲ ಮನೆಯಲ್ಲಿ ಕೆಲವರು ಇವಾಗ ಸ್ವಲ್ಪ ಸ್ಯಾರೀಸೇ ಉಟ್ಟು ಅಭ್ಯಾಸ ಇರುತ್ತಲ್ಲ, ಅಂಥವರೆಲ್ಲ ತುಂಬ ಸ್ಯಾರೀಸ್ನ ಇಲ್ಲಿ ಆರಾಮಲ್ಲಿ ಪರ್ಚೇಸ್ ಮಾಡ್ಬೋದು. ಆ್ಯಂಡ್ ಯಾವುದು ಡ್ಯಾಮೇಜ್ ಕೂಡ ಇರಲಿಲ್ಲ. ಒಂದಕ್ಕಿಂತ ಒಂದು ಸ್ಯಾರಿಗಳು ತುಂಬ ಚೆನ್ನಾಗಿತ್ತು. ಆ್ಯಂಡ್ ಕಲರ್ ಆಪ್ಷನ್ಸ್ ಅಷ್ಟೇ ತುಂಬ ಚೆನ್ನಾಗಿತ್ತು. ಇವಾಗ ಸಿಂಪಲ್ ಆಗಿ ಎಲ್ಲಾದರೂ ಟ್ರಾವೆಲ್ ಮಾಡಬೇಕಾದ್ರೆ ಸ್ಯಾರಿ ವೇರ್ ಮಾಡೋರಿಗೆ ಅಥವಾ ಟೆಂಪಲ್ಗೆ ಹೋಗ್ಬೇಕಾದ್ರೆ, ಇವಾಗ ಮೀಟಿಂಗ್ಸ್ಗೆಲ್ಲ ಉಡ್ತಾರಲ್ಲ ಅಂಥವ್ರಿಗೆಲ್ಲ ಆದರೆ ಈ ರೀತಿ ಸ್ಯಾರೀಸ್ಗಳೆಲ್ಲ ತುಂಬ ಚೆನ್ನಾಗಿತ್ತು 280 ರುಪೀಸ್ಗೆ. ಆ್ಯಂಡ್ ಇದು ಅಷ್ಟೇ ನೋಡಿ, ಇವಾಗ ಸ್ವಲ್ಪ ಟ್ರೆಂಡಿಂಗಲ್ಲಿರೋ ಕ್ರೇಪ್ ಸ್ಯಾರೀಸ್ ಬರುತ್ತಲ್ಲ ಸಿಲ್ಕ್ ಸ್ಯಾರಿ, ಅದೇ ಥರ ಇಮಿಟೇಷನ್ 3D ಕಲರ್ ಸ್ಯಾರೀಸ್ ಎಲ್ಲ, ಈ ರೀತಿ ಸ್ಯಾರೀಸು ಎಲ್ಲ 380 ರುಪೀಸಿಂದ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ಇದರಲ್ಲೂ ಅಷ್ಟೇ 3 ಕಲರ್ ಆಪ್ಷನ್ಸ್ ಇತ್ತು. ಗ್ರೀನ್ ಮತ್ತು ವೈಟ್ ಆ್ಯಂಡ್ ಬ್ಲೂ ಕಲರಲ್ಲಿ ಇದೆ. ಇದೊಂಥರ ಜಾರ್ಜೆಟ್ ಮೆಟೀರಿಯಲ್ ಥರ ಬಂದಿದೆ. ಇದರಲ್ಲೂ ಅಷ್ಟೇ ನಿಮಗೆ ಎಷ್ಟು ಕಲರ್ ಆಪ್ಷನ್ಸ್ ಇದೆ ಅಂದರೆ, ಇನ್ಸ್ಟೆಡ್ ಆಫ್ ನಿಮಗೆ ಬ್ಲೂ, ರೆಡ್ ಕಲರ್ ಇತ್ತು, ಪಿಂಕ್ ಕಲರ್ ಇತ್ತು, ಪರ್ಪಲ್ ಆ್ಯಂಡ್ ಬ್ಲ್ಯಾಕ್ ಕಲರ್ ಎಲ್ಲ ಕಲರ್ಸು ಇತ್ತು. ಯಾವುದೇ ಸೀರೆ ತೊಗೊಂಡ್ರು 350 ರೂಪಾಯಿ ಇತ್ತು ಅದು. ಆ್ಯಂಡ್ ಇದು ಡಿಸೈನರ್ ಸ್ಯಾರೀಸ್ ಎಲ್ಲ, ಡಿಸೈನರ್ ಸ್ಯಾರೀಸು ಬಾಕ್ಸಸ್ ಪೀಸ್ಗಳು ಎಲ್ಲ 950 ರೂಪಾಯಿಗಿತ್ತು. ಆಲ್ಮೋಸ್ಟ್ ಈ ರೀತಿ ಎಲ್ಲ ಡಿಸೈನರ್ ಸ್ಯಾರೀಸ್ಗಳು ಎಲ್ಲದೂ ಡಿಫ್ರೆಂಟ್ ಕಲರ್ಸು ಆ್ಯಂಡ್ ಡಿಫ್ರೆಂಟ್ ಸ್ಟೋನು ಡಿಸೈನ್ಸಲ್ಲಿ ಎಲ್ಲ ಇರೋದು 950 ರೂಪಾಯಿಗೆ ಸ್ಟಾರ್ಟಿಂಗ್ ಇತ್ತು. ಆ್ಯಂಡ್ ನಾವು ಒಂದು ಸ್ವಲ್ಪ ಚೆಕ್ ಮಾಡಿದ್ವಿ.
ಆ್ಯಂಡ್ ಈ ರೀತಿನೂ ಅಷ್ಟೇ, ಇವಾಗ ಇದು ಒಂದು ಸ್ವಲ್ಪ ಟ್ರೆಂಡಿಂಗಲ್ಲಿದೆ ಅಲ್ವಾ, ಸ್ಯಾರೀಸ್ ಮತ್ತು ಆಪೋಸಿಟ್ ಕಾಂಟ್ರಾಸ್ಟ್ ಬ್ಲೌಸ್ಗಳು. ಈ ರೀತಿ ಮೆಟೀರಿಯಲ್ಲು ವಿತ್ ಸ್ಯಾರಿ ಬ್ಲೌಸ್ ಪೀಸ್, ಡಿಸೈನ್ ಬ್ಲೌಸ್ ಪೀಸ್ಗಳು ಆ್ಯಂಡ್ ಸ್ಯಾರಿನೂ ಅಷ್ಟೇ ಫುಲ್ ವರ್ಕ್ ಇರೋವಂಥ ಸ್ಯಾರಿಗಳು ತುಂಬ ಚೆನ್ನಾಗಿತ್ತು. ಈ ಸ್ಯಾರಿಗಳು ಎಲ್ಲ 950 ರೂಪಾಯಿಗೆ ಇತ್ತು. ನಿಮ್ಗೆ ಏನಾದರೂ ಇಲ್ಲಿಗೆ ಶಾಪಿಂಗಿಗಂತ ಒಂದಿನ ಹೋದರೆ ಫುಲ್ ಓಲ್ ಡೇ ಬೇಕು ಅನಿಸುತ್ತೆ, ಅಷ್ಟೊಂದು ಸ್ಯಾರೀಸ್ ಆಪ್ಷನ್ಸ್ ಕೂಡ ಇದೆ. ಆ್ಯಂಡ್ ಕಲರ್ ಆಪ್ಷನ್ಸು, ಡಿಸೈನ್ಸ್ ಆಪ್ಷನ್ಸು ಎಲ್ಲದೂ ತುಂಬ ಚೆನ್ನಾಗಿದೆ. ಪ್ರೈಸಸ್ಸು ಅಷ್ಟೇ, ನಮ್ಗೆ ಯಾವ ಪ್ರೈಸಲ್ಲಿ ಬೇಕು ಅಂತ ಅನ್ಕೊತೀವೋ ಆ ಪ್ರೈಸಸ್ಸಲ್ಲಿ ನಾವು ಪರ್ಚೇಸ್ ಮಾಡ್ಬೋದು. ಡಿಸೈನರ್ ವೇರ್ ಸ್ಯಾರೀಸ್ಗಳು ಇದು ಅಷ್ಟೇ, ಈ ಥರ ಸ್ಯಾರೀಸ್ಗಳು 650 ರುಪೀಸ್ಗಿತ್ತು. ಬಟ್ ಏನು ಅಂದರೆ ಇಲ್ಲಿ ಫುಲ್ಲು ನಾನು ಸ್ಯಾರೀಸ್ನ ಓಪನ್ ಮಾಡಿ ತೋರಿಸೋ ಹಾಗಿರಲಿಲ್ಲ. ಸ್ಯಾರೀಸ್ ಯಾವುದು ಓಪನ್ ಮಾಡಬಾರ್ದು ಅಂತ ಫಸ್ಟೇ ಹೇಳಿಬಿಟ್ಟಿದ್ರು. ಹಾಗಾಗಿ ನಾನು ಯಾವುದು ಸ್ಯಾರೀಸ್ನ ಓಪನ್ ಮಾಡಿ ತೋರ್ಸೋಕ್ಕಾಗ್ತಾ ಇರಲಿಲ್ಲ. ಹಾಗೇ ಫುಲ್ಲು ವಿತ್ ಕಲ್ಲರು ಮತ್ತು ಪ್ರೈಸಸ್ ಅಷ್ಟೇ ತೋರಿಸಿದ್ದೀನಿ. ಈ ಸ್ಯಾರಿ ನೋಡಿ ವಿತ್ ಫುಲ್ ಕಾಂಟ್ರಾಸ್ಟ್ ಬ್ಲೌಸ್ ಇರೋದು, ಫುಲ್ಲು ವರ್ಕ್ ಆಗಿರೋ ಅಂಥ ಪಿಂಕ್ ಕಲರ್ ಬ್ಲೌಸು. ಸ್ಯಾರೀಸ್ ತುಂಬ ಚೆನ್ನಾಗಿತ್ತು, ಆಪೋಸಿಟ್ ಕಲರು. ಈ ಥರ ಸ್ಯಾರೀಸೂ ಅಷ್ಟೇ ಎಲ್ಲಾದರೂ ಪಾರ್ಟಿ ವೇರ್ಗಾದರೆ ಚೆನ್ನಾಗಿ ಅನಿಸುತ್ತೆ ಉಟ್ಕೊಂಡು ಹೋಗೋಕ್ಕೆ, ತುಂಬ ಲುಕ್ ಚೆನ್ನಾಗಿ ಕಾಣುತ್ತೆ. ನೀಟಾಗಿ ರೆಡಿ ಆಗಿಬಿಟ್ರೆ ಎಲ್ಲ ಸ್ವಲ್ಪ ಅದಕ್ಕೆ ಅರೇಂಜ್ ಆಗೋ ಥರ ಯಾವ ಥರ ಬೇಕೋ ಆ ರೀತಿ ಆರ್ನಮೆಂಟ್ಸ್ ಎಲ್ಲ ಯೂಸ್ ಮಾಡಿದ್ರೆ. ಈ ಸ್ಯಾರಿಗಳು ಎಲ್ಲ ನಮಗೆ 750 ರುಪೀಸು, 800 ರುಪೀಸು, 850 ರುಪೀಸು, ಒಟ್ಟು 1000 ರುಪೀಸ್ ಒಳಗಡೆ ಎಲ್ಲ ಡಿಸೈನರ್ ಸ್ಯಾರೀಸ್ಗಳು ಎಲ್ಲ ಪರ್ಚೇಸ್ ಮಾಡ್ಬೋದು. ಆ್ಯಂಡ್ ನಾನು ಮತ್ತು ಸಂಪ್ರೀತ ಫುಲ್ ಇಲ್ಲಿ 3D ಜಾರ್ಜೆಟ್ ಸ್ಯಾರೀಸ್ಗಳೆಲ್ಲ ಬರ್ತಾ ಇತ್ತಲ್ಲ, ಆ ರೀತಿ ಸ್ಯಾರೀಸ್ ಇಲ್ಲಿ ಇತ್ತು. ಸೊ ಇದೆಲ್ಲ 380 ರುಪೀಸು, ನಾನು ಆಗಲೇ ತೋರಿಸಿರೋ ಥರ. ಆ್ಯಂಡ್ ಇದರಲ್ಲೂ ಅಷ್ಟೇ 3D 3 ಕಲರ್ ಇರೋವಂಥ ಸ್ಯಾರೀಸ್ಗಳು. ಆ್ಯಂಡ್ ಇದೇ ರೀತಿ ಸ್ಯಾರೀಸ್ ಎಲ್ಲ ನಿಮ್ಗೆ ಆನ್ಲೈನಲ್ಲಾದರೆ 1300 ರುಪೀಸ್ ಇದೆ. ಚೆಕ್ ಮಾಡಿ ಬೇಕಾದರೆ, ನಾನು ತುಂಬ ಚೆಕ್ ಮಾಡಿದ್ದೀನಿ. ಆ್ಯಂಡ್ ಯಾರೆಲ್ಲ ಸ್ಯಾರಿ ಬಿಸ್ನೆಸ್ ಮಾಡ್ತಾರಲ್ಲ ಅವರು ಎಲ್ಲ ರೀಲ್ಸಲ್ಲೆಲ್ಲ ಹಾಕಿರ್ತಾರೆ ನೋಡಿ, ಅದು ಎಲ್ಲ ಸೀರೆಸ್ಗಳು ಸ್ಟಾರ್ಟಿಂಗೇ 800 ರುಪೀಸ್ ಇದೆ. ಬಟ್ ಇಲ್ಲಿ ಆ ರೀತಿ ಸೀರೆಸ್ಗಳೆಲ್ಲ 380 ರೂಪಾಯಿಗೆ ಸಿಗ್ತಾ ಇದೆ. ಆ್ಯಂಡ್ ನಿಮ್ಗೆ ಇದರಲ್ಲೂ ಕಲರ್ ಆಪ್ಷನ್ಸು ಅಷ್ಟೇ ತುಂಬ ಕಲರ್ ಆಪ್ಷನ್ಸ್ ಇದೆ. ಗ್ರೀನ್ ಮತ್ತು ವೈಟ್ ಕಲರು ಕಾಮನ್ ಆಗಿತ್ತು. ಆ್ಯಂಡ್ ಪರ್ಪಲ್ ಬದಲು ಪಿಂಕ್ ಕಲರ್, ರೆಡ್ ಕಲರ್, ಬ್ಲೂ ಕಲರ್, ಆ ರೀತಿ ತುಂಬ ಡಿಫ್ರೆಂಟ್ ಕಲರ್ ಆಪ್ಷನ್ಸ್ ಕೂಡ ತುಂಬಾನೇ ಇತ್ತು. ನಾನು ಇದರಲ್ಲಿ 2 ಸ್ಯಾರಿ ಚೂಸ್ ಮಾಡಿದೆ, ಒಂದು ಪಿಂಕ್ ಆಪ್ಷನ್ನು, ಒಂದು ಪರ್ಪಲ್ ಆಪ್ಷನ್ನು. ಸೊ ಇವೆರಡರಲ್ಲಿ ಯಾವ್ದಾದ್ರು ಒಂದು ಸ್ಯಾರಿ ಪರ್ಚೇಸ್ ಮಾಡೋಣ ಅಂತ ಅಂದ್ಕೊಂಡು 2 ಸ್ಯಾರಿನೂ ಇಟ್ಕೊಂಡು ನೋಡ್ತಾ ಇದ್ದೆ ಯಾವ್ದು ತುಂಬ ಚೆನ್ನಾಗಿ ಕಾಣುತ್ತೆ ಅಂತ. ಆ್ಯಂಡ್ ಕಾಮನ್ ಆಗಿ ಎಲ್ಲರೂ ಪಿಂಕ್ ಆ್ಯಂಡ್ ಗ್ರೀನ್ ಕಲರ್ ಈ ನಡುವೆ ತುಂಬ ಜಾಸ್ತಿ ಆಗಿತ್ತಲ್ಲ, ಸೊ ಅದಕ್ಕೆ ನಾನು ಪಿಂಕ್ ಆ್ಯಂಡ್ ಗ್ರೀನ್ ಬೇಡ ಅಂತ ಹೇಳ್ಬಿಟ್ಟು ಪರ್ಪಲ್ ಇರೋ ಸ್ಯಾರಿ ತೊಗೊಂಡೆ. ಆ್ಯಂಡ್ ಇಲ್ಲೂ ಇದೊಂದು ಸ್ಯಾರಿ ನೋಡಿದೆ, ಬ್ಲ್ಯಾಕ್ ಆ್ಯಂಡ್ ಪರ್ಪಲು. ಇದು ಒಂಥರ ತುಂಬ ಚೆನ್ನಾಗಿ ಅನಿಸುತ್ತೆ. ನಿಜ ಹೇಳಬೇಕು ಅಂದರೆ ಈ ನೈಟ್ ಟೈಮ್ ಅಥವಾ ಪಾರ್ಟಿ ವೇರ್ಗೆಲ್ಲ ವೇರ್ ಮಾಡ್ಬೋದು. ಆ ಥರ ಆ ಲೈನ್ಸಲ್ಲೆಲ್ಲ ಒಂಥರ ಶೈನಿಂಗ್ ಕೂಡ ಇತ್ತು, ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಎಲ್ಲ ಪಾರ್ಟಿ ವೇರ್ ಸ್ಯಾರೀಸ್ಗಳ ಥರನೇ ಕಾಣಿಸ್ತಾ ಇತ್ತು. ಆ್ಯಂಡ್ ಎಲ್ಲದು 380 ರುಪೀಸ್ ಒಳಗಡೆ ಬರುವಂಥ ಸ್ಯಾರಿಗಳದು. ನಾನು ಸೊ ಹಾಗಾಗಿ ಒಂದು ಸ್ಯಾರಿನ ಅಲ್ಲಿ ಪರ್ಚೇಸ್ ಮಾಡಿದೆ. ಆ್ಯಂಡ್ ಇಲ್ಲೂ ನಾನು ಬೇರೆ ಸ್ಯಾರೀಸ್ಗಳು ಎಲ್ಲ ಇತ್ತು, ಅದನ್ನು ಚೆಕ್ ಮಾಡೋಣ ಅಂತ ಹೇಳ್ಬಿಟ್ಟು ಇದು ಸ್ಯಾರೀಸ್ ಎಲ್ಲ ಚೆಕ್ ಮಾಡಿದೆ. ಇದೊಂಥರ ಕಾಪರ್, ಇವಾಗ ಒಂಥರ ಟ್ರೆಂಡಿಂಗಲ್ಲಿದೆ ಅಲ್ವಾ ಕಾಪರ್ ಡಿಸೈನ್ಸು, ಕಾಪರ್ ಕಲರ್ ಎಲ್ಲ. ಈ ರೀತಿ ಸ್ಯಾರೀಸ್ಗಳೆಲ್ಲ 480 ರುಪೀಸ್ಗೆ ಇದೆ. ಈ ರೀತಿ ಸ್ಯಾರೀಸ್ಗಳೆಲ್ಲ ಚಿಕ್ಕ ಪುಟ್ಟ ಫಂಕ್ಷನ್ಸ್ಗೆಲ್ಲ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಇದರಲ್ಲೂ ಅಷ್ಟೇ ಕಲರ್ ಆಪ್ಷನ್ಸು ಆ್ಯಂಡ್ ಪ್ರೈಸ್ ವೇರಿಯೇಷನ್ಸ್ ಕೂಡ ಇದೆ. ಒಂದು ಸ್ಯಾರಿ 480 ರುಪೀಸು, ಒಂದು ಸ್ಯಾರಿ 800 ರುಪೀಸು, ಆ ರೀತಿ ಎಲ್ಲ ಇದೆ. ಆ್ಯಂಡ್ 420 ರುಪೀಸಿಗೆ ಕೂಡ ಸ್ಯಾರೀಸ್ ಇತ್ತು. ಆ್ಯಂಡ್ ಇದೆಲ್ಲ ಒಂಥರ ಚಿಕ್ಕ ಪುಟ್ಟ ಫಂಕ್ಷನ್ಗೆ ನಾನು ಆಗಲೇ ಹೇಳ್ದಂಗೆ ಉಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ನಾವು ಅಷ್ಟೇ ಒಂದು ಸ್ವಲ್ಪ ಎಲ್ಲ ರೌಂಡ್ ಹಾಕ್ಬಿಟ್ಟು ಆಲ್ಮೋಸ್ಟ್ ಒಂದು 2 ಅವರ್ಸ್ ಆಗೋಗ್ಬಿಡ್ತು. ಗುಂಡನ್ ಬೇರೆ ಮನೇಲಿ ಬಿಟ್ಟು ಬಂದಿದ್ವಲ್ಲ, ಸೊ ಹಾಗಾಗಿ ಪರ್ಚೇಸ್ ಮಾಡಿಕೊಂಡು ಬಿಲ್ಲಿಂಗ್ ಕೂಡ ಮಾಡಿಕೊಂಡು ಅಲ್ಲೇ ಸ್ವಲ್ಪ ಹಸಿವಾಗ್ತಾ ಇತ್ತು. ಸೊ ಪಾನಿಪುರಿನೂ ಸ್ವಲ್ಪ ತಿನ್ಕೊಂಡು ಹಾಗೆ ಬೇಗ ಮನೆಗೆ ಹೋಗೋಣ ಅಂತ ಹೇಳಿಬಿಟ್ಟು ಬೇಗ ಶಾಪಿಂಗ್ ಕಂಪ್ಲೀಟ್ ಮಾಡಿದ್ವಿ. ಆ್ಯಂಡ್ ಅಲ್ಲಿಂದ ಮತ್ತೆ ಒಂದು 10 to 20 ಮಿನಿಟ್ಸ್ ಆಗುತ್ತೆ, ಇವಾಗ ಈವ್ನಿಂಗ್ ಅಲ್ವಾ. ಸೊ ಹಾಗಾಗಿ ಮನೆಗೆ ಹೋಗಿ ನೋಡಬೇಕಾದ್ರೆ ಗುಂಡ ಪಾಪ ಏನು ಹಠನೇ ಮಾಡಿರಲಿಲ್ಲ ಅಂತೆ, ತುಂಬ ಚೆನ್ನಾಗಿ ಆಟ ಆಡ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದ. ಸೊ ಅವನ ಜೊತೆನೂ ಮತ್ತೆ ಒಂದು ಸ್ವಲ್ಪ ಹೊತ್ತು ಆಟಾಡಿ ಅಲ್ಲೇ ಹಾಗೆ ಟೈಮ್ ಸ್ಪೆಂಡ್ ಮಾಡಿ ಮನೆಗೆ ಹೊರಡೋಣ ಅಂತ ಅಂದ್ಕೊಂಡ್ವಿ. ಲೇಟ್ ಬೇರೆ ಆಗ್ತಾ ಇತ್ತು ಅಲ್ವಾ, ಮನೆಗೆ ಬರೋಣ, ನಾಳೆಯಿಂದ ಮತ್ತೆ ಮಂಡೇ ಅಲ್ವಾ, ವೀಕ್ ಡೇಸ್ ಸ್ಟಾರ್ಟ್ ಆಗಿಬಿಡುತ್ತೆ ಕೆಲಸಗಳು. ಹಾಗಾಗಿ ಅವನ ಜೊತೆನೇ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಊಟ ಎಲ್ಲ ಮುಗಿಸ್ಕೊಂಡು ಹಾಗೆ ಮನೆಗೆ ಬರೋಣ ಅಂತ ಮನೆಗೆ ಬಂದೆ. ಆ್ಯಂಡ್ ನಾನು ಏನೇನು ಸ್ಯಾರೀಸ್ ಪರ್ಚೇಸ್ ಮಾಡಿದೆ ಅಂತ ತೋರಿಸ್ತೀನಿ. ಸೊ ನಾನೇನು ಪರ್ಚೇಸ್ ಮಾಡಿದೆ ಅಂತ ತೋರಿಸೋಣ ಅಂದ್ಕೊಂಡೆ. ಸೊ ಟಯರ್ಡ್ ಫೇಸ್ ಆ್ಯಂಡ್ ಮೆಸ್ಸಿ ಹೇರ್ಸ್, ಸ್ವಲ್ಪ ಟಯರ್ಡ್ ಆಗಿಬಿಟ್ಟಿದೆ. ಆ್ಯಂಡ್ ಇದನ್ನ ಕಬೋರ್ಡ್ ಗಿಡಕ್ಕಿಂತ ಮುಂಚೆನೇ ತೋರಿಸ್ಬಿಟ್ಟು ಆಮೇಲೆ ಇಟ್ಬಿಡೋಣ ಅಂದ್ಕೊಂಡೆ. ಸೊ ನಾನು ಈ ಸ್ಯಾರಿನ ಪರ್ಚೇಸ್ ಮಾಡಿದೆ. ಆ್ಯಂಡ್ ನನಗೆ ಈ ಸ್ಯಾರಿ ಕಲರ್ ಕಾಂಬಿನೇಷನ್ ಯಾಕೋ ತುಂಬ ಇಷ್ಟ ಆಯಿತು, ಅದಕ್ಕೆ ನಾನು ಈ ಸ್ಯಾರಿ ಪರ್ಚೇಸ್ ಮಾಡಿದೆ. ಇದು 790 ರುಪೀಸು. ಇವಾಗ ಇದು ಒಂಥರ ಇಮಿಟೇಷನ್ ಕ್ರೇಪ್ ಸ್ಯಾರಿ, ತುಂಬ ಸಾಫ್ಟ್ ಆಗಿದೆ ನಿಜ ಹೇಳಬೇಕು ಅಂದರೆ.
ಎಷ್ಟು ಸಾಫ್ಟ್ ಆಗಿದೆ ಅಂದ್ರೆ ಸೇಮ್ ಇವಾಗ ಹೇಗೆ ಕ್ರೇಪ್ ಸಿಲ್ಕ್ ಸ್ಯಾರೀಸ್ ಎಲ್ಲ ಇದೆ ಅಲ್ವಾ, ಸೊ ಅದೇ ತರ ಮೆಟೀರಿಯಲ್ ಇದೆ, ತುಂಬಾ ಸಾಫ್ಟ್ ಆಗಿದೆ. ನಂಗೆ ಈ ಸ್ಯಾರಿ ಮೆಟೀರಿಯಲ್ ಇಷ್ಟ ಆಯ್ತು ಅಂಡ್ ಕಲರ್ ಕಾಂಬಿನೇಷನ್ ನನ್ನ ಹತ್ರ ಈ ತರ ಕಲರ್ ಕಾಂಬಿನೇಷನ್ ಇರ್ಲಿಲ್ಲ. ಸೊ ಹಾಗಾಗಿ ಇದನ್ನ ಒಂದು ಪರ್ಚೇಸ್ ಮಾಡಿದೆ. ವರ್ತ್ ಅನ್ಸ್ತು ನನ್ಗೆ, ಯಾಕಂದ್ರೆ ನಾನು ಇವಾಗ ಆನ್ಲೈನ್ಸ್ ಅಲ್ಲಿ ಅಥವಾ ಇವಾಗ ತುಂಬಾ ಇನ್ಸ್ಟಾಗ್ರಾಮ್ ರೀಲ್ಸ್ ಅಲ್ಲಿ ಎಲ್ಲ ನೋಡ್ತಾ ಇರ್ತೀನಿ. ಇವಾಗ ಸ್ಯಾರಿ ಸೇಲ್ ಮಾಡೋರೆಲ್ಲ ರೀಲ್ಸ್ ಹಾಕ್ತಾ ಇರ್ತಾರಲ್ವಾ, ಸೊ ಈ ರೀತಿ ಸ್ಯಾರೀಸ್ಗೆನೆ ಆಲ್ಮೋಸ್ಟ್ ಅವರು 1000 rupees ಅಂಡ್ 800 rupees ಇಂದ ಸ್ಟಾರ್ಟ್ ಆಗಿರೋದು ನೋಡಿದೀನಿ. ಅಂಡ್ ಈ ತರ ಸ್ಯಾರೀಸ್ಗೆಲ್ಲ ಆಲ್ಮೋಸ್ಟ್ ನಾನೇ ಚೆಕ್ ಮಾಡಿದಾಗ 1400 rupees ಅಂತ ನನ್ಗೆ ಅವ್ರು ಹೇಳಿದ್ರು. ಬಟ್ ಅದಕ್ಕೆ ಕಂಪೇರ್ ಮಾಡಿದ್ರೆ ನನಗೆ ಇದು ವರ್ತ್ ಅನ್ಸ್ತು. ಸೊ ಹಾಗಾಗಿ ಇದೊಂದು ಸ್ಯಾರಿನ ಪರ್ಚೇಸ್ ಮಾಡಿದೆ. ಅಂಡ್ ಒನ್ ಮೋರ್, ಇದು ಅಷ್ಟೇ, ಈ 3D ಪ್ರಿಂಟ್ ನಾನು ಅಲ್ಲೇ ತೋರಿಸಿದ್ದೆ ನಾನು ಪರ್ಚೇಸ್ ಮಾಡ್ಬೇಕಾದ್ರೆ. ಪಿಂಕ್ ಅಂಡ್ ಪರ್ಪಲ್ ಕಾಂಬಿನೇಷನ್, 2 ಕಾಂಬಿನೇಷನ್ದು ನಾನು ಚೂಸ್ ಮಾಡಿದೆ. ಬಟ್ ಅದರಲ್ಲಿ ನಾನು ಈ ಪರ್ಪಲ್ ಅಂಡ್ ಗ್ರೀನ್ ವೈಟ್ ಕಾಂಬಿನೇಷನ್ ಪರ್ಚೇಸ್ ಮಾಡಿದೆ. ಇದು ಅಷ್ಟೇ 380 rupees ನಾನು ಅಲ್ಲೇ ತೋರಿಸ್ತಿರೋ ತರ. ನಿಜವಾಗ್ಲೂ ಇದು ಆಕ್ಚುಲಿ ನಾನು ಆಲ್ರೆಡಿ ಒಂದ್ಸತಿ ವೇರ್ ಮಾಡಿ ನೋಡಿದೆ ಹೇಗ್ ಬರುತ್ತೆ ಅಂತ. ಎಷ್ಟು ಸಾಫ್ಟ್ ಆಗಿ ಬಂತು ಗೊತ್ತಾ, ಪ್ಲೀಟ್ಸ್ ಎಲ್ಲ ತುಂಬಾ ಚೆನ್ನಾಗಿ ಕುತ್ಕೊಂತು. ನಂಗೆ ಅದು ತುಂಬಾ ಚೆನ್ನಾಗಿ ಅನಿಸ್ತು ಒಂದೇ ಸತಿಗೆ. ಇಷ್ಟು 380 rupees ಪೇ ಮಾಡಿದ್ರೂ ತುಂಬಾ ಚೆನ್ನಾಗಿದೆ. ಅಂಡ್ ಮೆಟೀರಿಯಲ್ ಅಷ್ಟೇ ತುಂಬಾ ಸಾಫ್ಟ್ ಆಗಿದೆ ಅಂಡ್ ಚೆನ್ನಾಗಿದೆ. ಪ್ಲೀಟ್ಸ್ ಎಲ್ಲ ತುಂಬಾ ಚೆನ್ನಾಗಿ ಕೂರುತ್ತೆ, ಆರಾಮಾಗಿ ಪರ್ಚೇಸ್ ಮಾಡ್ಬೋದು. ಸೊ ಹಾಗಾಗಿ ನಾನು ಇದು ಒಂದು ಸ್ಯಾರಿನ ಪರ್ಚೇಸ್ ಮಾಡಿದೆ. ಸೊ ಸ್ಟಿಚ್ ಮಾಡಿಸಿದ್ಮೇಲೆ ನೋಡ್ಬೇಕು, ವೇರ್ ಮಾಡಿದ್ಮೇಲೆ ತೋರಿಸ್ತೀನಿ ಹೇಗ್ ಕಾಣುತ್ತೆ ಅಂತ. ಸೊ ಇದೆರಡು ಸ್ಯಾರಿನ ನಾನು ಪರ್ಚೇಸ್ ಮಾಡ್ಕೊಂಡು ಬಂದಿದ್ದೀನಿ. ಅಂಡ್ ನಿಮ್ಗೆ ಇದು ವಿಡಿಯೋದಲ್ಲಿ ಇವಾಗ ಸೈಡಲ್ಲಿ ಒಂದು ಸ್ವಲ್ಪ ಪಿಂಕ್ ಮೇಲೆ ಸ್ವಲ್ಪ ಬ್ಲೂ ಕಲರ್ ಎಕ್ಸ್ಟ್ರಾ ಫೇಡೆಡ್ ತರ ಕಾಣಿಸುತ್ತೆ, ಬಟ್ ಅದು ಆ ಥರ ಇಲ್ಲ. ನಿಮ್ಗೆ ವಿಡಿಯೋದಲ್ಲಿ ಹಂಗೆ ಕಾಣಿಸ್ತಾ ಇದೆ ಅಷ್ಟೇ ಅದು. ಆ್ಯಂಡ್ ಯಾರಾದರೂ ಸ್ಯಾರೀಸ್ ಪರ್ಚೇಸ್ ಮಾಡ್ತೀನಿ ಅಂದರೆ ನೋಡಿ, ನಾನು ಅಡ್ರೆಸ್ ಕೂಡ ಕೊಟ್ಟಿದ್ದೀನಿ. ನೆಲಮಂಗಲದಲ್ಲೂ ಇದೆ, ಕೋಲಾರದಲ್ಲಿದೆ, ಉದಯನಗರ ಅಂದರೆ ಅಲ್ಲೇ ಟಿನ್ ಫ್ಯಾಕ್ಟ್ರಿ ಹತ್ರ, ಆ್ಯಂಡ್ KR ಪುರಮಲ್ಲೂ 2 ಬ್ರಾಂಚಸ್ ಇದೆ. ನನ್ಗೆ ಅನಿಸಿರೋ ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ತುಂಬಾ ಚೆನ್ನಾಗಿದೆ. ಪರ್ಚೇಸ್ ಮಾಡೋರು ಹೋಗಿ ಪರ್ಚೇಸ್ ಕೂಡ ಮಾಡಬಹುದು. ಕ್ವಾಲಿಟಿ ಮತ್ತೆ ಮೆಟೀರಿಯಲ್ಸ್ ಕೂಡ ತುಂಬಾ ಚೆನ್ನಾಗಿದೆ ಅಂಡ್ ಪ್ರೈಸ್ ವೈಸ್ ಕೂಡ ಚೀಪ್ ಅಂಡ್ ಬೆಸ್ಟ್ ಆಗಿದೆ. ಸೊ ನಮಗಿದು ಹೇಗೆ ಗೊತ್ತಾಗಿದ್ದು ಅಂದ್ರೆ ನಮ್ಮ ಫ್ರೆಂಡ್ಸ್ ಇಂದ, ಸೊ ಅವ್ರಿಗೆ ಗೊತ್ತಾಗಿರೋದು ಅವ್ರ ಫ್ರೆಂಡ್ಸ್ ಇಂದ. ಸೊ ಕ್ವಾಲಿಟಿ ಚೆನ್ನಾಗಿರೋದಕ್ಕೆ ಪ್ರೈಸ್ ವೈಸ್ಗೆ ಎಲ್ಲರಿಗೂ ಶೇರ್ ಮಾಡ್ತಾ ಇದ್ದಾರೆ ಅಂಡ್ ತುಂಬಾ ಚೆನ್ನಾಗಿ ಕೂಡ ಇದೆ. ಒಂದ್ಸತಿ ಟೈಮ್ ಮಾಡ್ಕೊಂಡು ವಿಸಿಟ್ ಮಾಡಿ, ಚೀಪ್ ಅಂಡ್ ಬೆಸ್ಟ್ ಆಗಿ ಒಳ್ಳೆ ಪ್ರೈಸಸ್ಗೆ ಬಟ್ಟೆಗಳು ಸಿಗುತ್ತೆ ನಿಮ್ಗಿಲ್ಲಿ.